ಶಿರಸಿ ತಾಲೂಕಿನ ಬೈರುಂಬೆಯ ಭಾರತೀಯ ಸಂಸ್ಕೃತ ಪಾಠಶಾಲೆಯಲ್ಲಿ ಅಸ್ಮಾಕಂ ಸಂಸ್ಕೃತಂ ಎಂಬ ಸಂಸ್ಕೃತ ಸರಣಿ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಹಾಗೂ ಕರ್ನಾಟಕ ಸಂಸ್ಕೃತ ನಿರ್ದೇಶನಾಲಯದ ನಿರ್ದೇಶನದಂತೆ ವಿಶೇಷವಾಗಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇನ್ನು ಸಂಸ್ಥೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ವಿಶ್ವನಾಥ ಹೆಗಡೆ ದೇವಿಕೆರೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂಸ್ಕೃತದ ಉಳಿವಿನ ಮಹತ್ವ ಹೇಳಿ ಸಂಸ್ಕೃತ ಭಾಷೆಯ ಮಾತೃಭಾಷೆ ಎಂದು ತಿಳಿಸಿದರು. ಇನ್ನು ಸಂಸ್ಕೃತ ವಿದ್ಯಾರ್ಥಿಗಳು ಇದೇ ವೇಳೆ ಪ್ರಾರ್ಥಿಸಿದರೆ ಮುಖ್ಯಾಧ್ಯಾಪಕ ವಿದ್ವಾನ್ ಕೆಎಂ ಹೆಗಡೆ ವಂದಿಸಿದರು. ಅಂತೆ ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮವು ಸುಸಂಪನ್ನವಾಯಿತು. ನಂತರ ವಿದ್ಯಾರ್ಥಿಗಳಿಂದ ಸಂಸ್ಕೃತ ಜಾಥಾವು ನಡೆದಿದ್ದು ಒಂದೇ ಸಂಸ್ಕೃತ ಮಾತರಂ ಎಂಬ ಘೋಷಗಳು ಮೊಳಗಿದವು. विश्व भाषा संस्कृत भाषा विश्व भाषा संस्कृत भाषा जयतु संस्कृतम जयतु मनुकुलम जयतु संस्कृतम जयतु मनुकुलम वंदे संस्कृत मातरम वंदे संस्कृत मातरम. ಪ್ರತಿಷ್ಠಿತ ಟಿಎಸ್ಎಸ್ ನಿರ್ದೇಶಕ ಸ್ಥಾನಕ್ಕೆ ಹಿರಿಯ ಸಹಕಾರಿ ಧುರೀಣ ರಾಮಕೃಷ್ಣ ಹೆಗಡೆ ಕಡವೆ ರಾಜೀನಾಮೆ ನೀಡಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ. ತಮ್ಮ ರಾಜೀನಾಮೆಯನ್ನು ಸಂಸ್ಥೆಯ ಪ್ರಭಾರಿ ಮುಖ್ಯ ಕಾರ್ಯನಿರ್ವಾಹಕರಿಗೆ ನೀಡಿರುವ ಅವರು ಹಾಲಿ ಆಡಳಿತ ಮಂಡಳಿಗೆ ರೈತಪರ ಕಾಳಜಿ ಮತ್ತು ಸಂಘದ ಅಭಿವೃದ್ಧಿ ಕುರಿತು ಚಿಂತನೆ ಇಲ್ಲವಾಗಿದೆ. ತಮ್ಮ ವೈಯಕ್ತಿಕ ವ್ಯವಹಾರದ ಮಾಹಿತಿಯನ್ನು ಸಹ ಬೇರೆಯವರಿಗೆ ನೀಡಲಾಗಿದೆ. ನನ್ನೊಬ್ಬನನ್ನೇ ಗುರಿಯಾಗಿಸಿ ಕ್ರಿಮಿನಲ್ ಕೇಸ್ ದಾಖಲಿಸಿದ್ದಾರೆ. ಪ್ರತಿ ಮೀಟಿಂಗ್ನ ಠರಾವು ತನಗೆ ನೀಡದಿರುವುದು ಈ ಎಲ್ಲಾ ಕಾರಣಗಳಿಂದ ಮನನೊಂದು ಟಿಎಸ್ಎಸ್ ಸಂಸ್ಥೆ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾಗಿ ಅವರು ಹೇಳಿದ್ದಾರೆ ಎಂಬುದು ತಿಳಿದು ಬಂದಿದೆ. ಕಳೆದ ಮಾರ್ಚ್ 8ರಂದು ಮರಾಠಿಕೊಪ್ಪದ ಹೊಸ ಹೋಂಡಾ ಶೋರೂಂ ಪಕ್ಕದ ಗಟಾರ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಜಾರಿ ಬಿದ್ದು ಚಿಕಿತ್ಸೆ ಪಡೆಯುತ್ತಿದ್ದ ಮರಾಠಿಕೊಪ್ಪದ 66 ವರ್ಷದ ಗಣೇಶ್ ಜಟ್ಟಾನಾಯ್ಕ್ ಮಂಗಳವಾರದಂದು ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ದಾರೆ. ಅವೈಜ್ಞಾನಿಕವಾದ ನಿರ್ಮಾಣ ಹಂತದಲ್ಲಿರುವ ಅವಸರದಲ್ಲಿ ಇವರು ಆಕಸ್ಮಿಕವಾಗಿ ಜಾರಿ ಬಿದ್ದು ತಲೆಗೆ ಕಬ್ಬಿಣದ ಸರಳು ಹೊಕ್ಕಿ ಗಂಭೀರವಾಗಿ ಗಾಯಗೊಂಡಿದ್ದರು. ಈ ಅಮಾಯಕ ವ್ಯಕ್ತಿ ಯಾರೋ ಮಾಡಿದ ತಪ್ಪಿಗೆ ಮೃತಪಟ್ಟಿದ್ದಾರೆ. ಇನ್ನು ಇವರು ಜೀವಂತ ಇದ್ದಾಗ ಸಿಗದಿದ್ದ ನ್ಯಾಯ ಸತ್ತ ಮೇಲಾದರೂ ಸಿಗಬಹುದೇ ಕಾದು ನೋಡಬೇಕಾಗಿದೆ. ಶಿರಸಿ ಗ್ರಾಮೀಣ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿಯ ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಉಷಾ ಹೆಗಡೆ ಅವರಿಗೆ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಕಾರವಾರದ ಲೋಕಾಯುಕ್ತ ನ್ಯಾಯಾಲಯ 1 ವರ್ಷಗಳ ಕಠಿಣ ಸಜೆ ಹಾಗೂ 5,000 ರೂಪಾಯಿ ದಂಡ ವಿಧಿಸಿದೆ. ಪ್ರಕರಣದ ವಿಚಾರಣೆ ನಡೆಸಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ವಿಜಯ್ ಕುಮಾರ್ ಈ ತೀರ್ಪು ನೀಡಿದ್ದಾರೆ. ಇನ್ನು ಉಷಾ ಹೆಗಡೆ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗುವ ಮೊದಲು ಶ್ರೀನಗರ ಪಂಚಾಯತ್ ವತಿಯಿಂದ ನಡೆದ ಸಭೆ ಸಮಾರಂಭಗಳಿಗೆ ಹಾಜರಾಗಿ 2 ಹುದ್ದೆಯಲ್ಲಿ ಅಧಿಕಾರದಲ್ಲಿದ್ದ ಜನವರಿ 2021ರಿಂದ ನವೆಂಬರ್ 2012ರವರೆಗೆ ಅಂಗನವಾಡಿ ಕಾರ್ಯಕರ್ತೆ ಎಂದು ಸರ್ಕಾರದಿಂದ ಗೌರವಧನ 88,630 ರೂಪಾಯಿ ಸ್ವೀಕರಿಸಿ ಸರ್ಕಾರಕ್ಕೆ ಮೋಸ ಮಾಡಿದ್ದಾಗಿ ಆರೋಪಿಸಲಾಗಿತ್ತು. ಇನ್ನು ಉಷಾ ಹೆಗಡೆ ಅವರು ಏಕಕಾಲದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿ ಜಿಲ್ಲಾ ಪಂಚಾಯತ್ ಸದಸ್ಯತ್ವ ಹುದ್ದೆಯನ್ನು ಸರಿಯಾಗಿ ನಿಭಾಯಿಸದೆ ಹಾಗೂ ಅಂಗನವಾಡಿ ಕರ್ತವ್ಯದಲ್ಲಿಯೂ ಸರಿಯಾಗಿ ಹಾಜರಾಗದೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಹಾಜರಾತಿ ಪುಸ್ತಕದಲ್ಲಿ ಹಾಜರಿರುವುದಾಗಿ ಸುಳ್ಳು ಸಹಿ ಮಾಡಿದ್ದಾಗಿಯೂ ಮತ್ತು ಈ ಮೂಲಕ ಭಾರತೀಯ ದಂಡ ಸಂಹಿತೆ ಕಲಂ 468ರ ಮೇರೆಗೆ ದಂಡನೀಯವಾದ ಅಪರಾಧವನ್ನು ಎಸಗಿದ್ದಾಗಿ ಆರೋಪಿಸಲಾಗಿತ್ತು. ಯಾವುದೇ ಒಂದು ಮನುಷ್ಯ ಹಿಡಿದ ಗುರಿ ಮುಟ್ಟಲು ಅವನಿಗೆ ಆರೋಗ್ಯ ಎನ್ನುವುದು ಅತ್ಯವಶ್ಯಕವಾಗಿ ಬೇಕಾಗುತ್ತದೆ. ಈ ಉಚಿತ ಆರೋಗ್ಯ ಶಿಬಿರದ ಪ್ರಯೋಜನ ಹೆಚ್ಚಾಗಿ ಬಡವರು ಪಡೆದುಕೊಳ್ಳುವಂತಾಗಲಿ ಎಂದು ಶಾಸಕ ಭೀಮಣ್ಣ ಟಿ.ನಾಯ್ಕ್ ತಿಳಿಸಿದರು. ಶಿರಸಿಯ ರಾಘವೇಂದ್ರ ಮಠ ಸಭಾಭವನದಲ್ಲಿ ಸ್ಕಾಡ್ವೇಸ್, ರೋಟರಿ, ಐಎಂಎ ಹಾಗೂ ಇನ್ನಿತರ ಸಂಘಟನೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಒಂದ್ ಕಡೆ ಭಗವಂತರ ಇಚ್ಛೆ ಅನೇಕ ಮಕ್ಕಳನ್ನ ನಾವು ನೋಡ್ತಿದ್ವಿ, ಅಂಗವೈಫಲ್ಯ ಇರ್ತಕ್ಕಂಥ ಮಕ್ಕಳನ್ನು ಕೂಡ ನೋಡ್ತೀವಿ. ಇವತ್ತು ನಾವೆಲ್ಲ ಅಂಗಾಂಗಗಳ ಸರಿ ಇರ್ತಕ್ಕಂಥ ಜನಗಳ ಕಾರ್ಯ ವೈಖರಿಯಿಂದ ಕೆಲವೊಂದು ಪರ್ಸೆಂಟೇಜ್ ಜನರು ನೋಡಿದಾಗ ದೇಶದಲ್ಲಿ ಅನೇಕ ವಿಚಾರನ ಅನೇಕ ಐತರ ಘಟನೆಗಳನ್ನು ಇವತ್ತು ನೋಡ್ತೀನಿ. ನಾವು ಎಲ್ಲ ಒಂದ್ ಕಡೆ ಶಿಕ್ಷಣ ಕೊರತೆಯಿಂದ ವ್ಯವಸ್ಥೆ ಅಡಿಯಲ್ಲಿ ಬರುತ್ತೇನೋ ಗೊತ್ತಿಲ್ಲ, ಅದು ಆಗಬಾರದು. ಒಂದ್ ಕಡೆ ಶಿಕ್ಷಣದಲ್ಲಿ ದೇಶದಲ್ಲಿ ಸುಮಾರು 18% ಇವತ್ತೇನು ಶಿಕ್ಷಣ ವಂಚಿತರಾಗಿರ್ತಕ್ಕಂಥ ಸಮೂಹ ಏನಿದೆಯೋ ಅದಕ್ಕೂ ಕೂಡ ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು.
ಯಲ್ಲಾಪುರ ತಾಲೂಕಿನ ಕಿರುವತ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೊಸಳ್ಳಿ ಗ್ರಾಮದ ರಾಮಚಂದ್ರ ಮತ್ತು ಬೊಮ್ಮವ್ವ ಕಿಲಾರಿ ನರೇಗಾ ಕೂಲಿ ಮಾಡಿ ದುಡಿದ ಹಣದಲ್ಲಿ ಮಗನನ್ನು ಓದಿಸಿದ್ದು ಆ ಹಣವನ್ನು ಸರಿಯಾಗಿ ಬಳಸಿಕೊಂಡ ಮಯೂರ್ ಕಿಲಾರಿ 7 ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ನರೇಗಾ ಕೂಲಿ ಹಣ ಉಳಿಸಿದ ದಂಪತಿ ಆ ಹಣದಲ್ಲಿಯೇ ಮಯೂರ್ ಅವರಿಗೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರ ಸ್ನಾತಕೋತ್ತರ ಪದವಿ ವಿದ್ಯಾಭ್ಯಾಸದ ವೆಚ್ಚ ಸರಿದೂಗಿಸಿದ್ದಾರೆ. ಇನ್ನು ಸಾಧಕ ವಿದ್ಯಾರ್ಥಿ ಮಯೂರ್ ಸಹ ರಜಾ ಅವಧಿಯಲ್ಲಿ ಊರಿಗೆ ಬಂದಾಗ ನರೇಗಾ ಕೂಲಿ ಕೆಲಸದಲ್ಲಿ ಭಾಗವಹಿಸುತ್ತಿದ್ದರು ಎಂಬುದು ಇನ್ನೊಂದು ವಿಶೇಷ. ಇನ್ನು ಪ್ರಸ್ತುತ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನಡೆದ 74ನೇ ಘಟಕೋತ್ಸವದಲ್ಲಿ ಈ ಪದಕವನ್ನು ಮಯೂರ್ ಅವರು ಸ್ವೀಕರಿಸಿದರು. ಇನ್ನು ಕಳೆದ 3 ವರ್ಷದಲ್ಲಿ 196 ದಿನ ಕೂಲಿ ಕೆಲಸ ಮಾಡಿದ ಈ ಕುಟುಂಬದವರು ಒಟ್ಟು 62,403 ರೂಪಾಯಿ ಪಡೆದಿದ್ದಾರೆ. ಅದೇ ಹಣವನ್ನು ಬಳಸಿ ಮಯೂರ್ ಸ್ನಾತಕೋತ್ತರ ವ್ಯಾಸಂಗ ಮುಗಿಸಿದ್ದು ಈ ಸಾಧನೆಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಇನ್ನು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಸ್ನಾತಕೋತ್ತರ ಪದವಿ ಓದುತ್ತಿದ್ದ ಮಯೂರ್ ಕಿಲಾರ್ ರಾಜ್ಯಶಾಸ್ತ್ರ ವಿಭಾಗದಲ್ಲಿ 7 ಚಿನ್ನದ ಪದಕ ಪಡೆದಿದ್ದಾನೆ. ಪ್ರಸ್ತುತ ಅವರು ಕುಮಟಾದ ಕಮಲಾ ಬಾಳಿಗ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಬಿಎಡ್ ಓದುತ್ತಿದ್ದಾರೆ. ಪಿಯುಸಿ ದಿನಗಳಲ್ಲಿಯೇ ರಾಜ್ಯಶಾಸ್ತ್ರ ವಿಷಯದಲ್ಲಿ ಅಪಾರ ಆಸಕ್ತಿ ಬೆಳೆಸಿಕೊಂಡಿದ್ದ ಮಯೂರ್ ಅವರು ಅದೇ ವಿಷಯವಾಗಿ ಚಿನ್ನದ ಪದಕ ಪಡೆದು ಸಾಧನೆ ಮಾಡಿದ್ದಾರೆ. ಇನ್ನು ಅತ್ಯಂತ ಹಿಂದುಳಿದ ಸಮುದಾಯದ ಮಯೂರ್ ಕಿಲಾರಿಯ ಸಾಧನೆ ನೋಡಿ ಗಜಾನನೋತ್ಸವ ಸಮಿತಿ ಹೊಸಳ್ಳಿ ಅಧ್ಯಕ್ಷರಾದ ಆನಂದ್ ಶೆಟ್ಟಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಇಡೀ ಊರಿಗೆ ಕೀರ್ತಿ ತಂದ ಮಯೂರ್ ಅವರಿಗೆ ಊರಿನ ಯುವಕರು ರಚಿಸಿಕೊಂಡಿರುವ ಯುಗಾದಿ ಉತ್ಸವ ಸಮಿತಿ, ಊರಿನ ಶಾಲಾ ಆಡಳಿತ ಮಂಡಳಿ, ಶಿಕ್ಷಕ ವರ್ಗದವರೆಲ್ಲ ಸೇರಿ ಬುಧವಾರ ಸನ್ಮಾನವನ್ನು ಆಯೋಜಿಸಿದ್ದಾರೆ. ಬಡ ಕೃಷಿ ಕುಟುಂಬದಲ್ಲಿ ಹುಟ್ಟಿ ರಾಜ್ಯಶಾಸ್ತ್ರ ಅಧ್ಯಯನದಿಂದ 7 ಚಿನ್ನದ ಪದಕ ಪಡೆದಿರುವುದು ದೊಡ್ಡ ಸಾಧನೆ. ಸೌಮ್ಯ ಸ್ವಭಾವದ ಉತ್ತಮ ವ್ಯಕ್ತಿತ್ವ ಹೊಂದಿರುವ ಮಯೂರ್ ಊರಿಗೆ ಕೀರ್ತಿ ತಂದಿರುವುದು ಎಲ್ಲರಿಗೂ ಖುಷಿ ನೀಡಿದೆ ಎಂದು ಕಿರುವತ್ತಿ ಗ್ರಾಮ ಪಂಚಾಯತ್ ಸದಸ್ಯ ಸುನಿಲ್ ಕಾಂಬಳೆ ಇದೇ ವೇಳೆ ಸಂತಸ ಹಂಚಿಕೊಂಡಿದ್ದಾರೆ. ಮಯೂರ್ ಕಿಲಾರಿ, PG Department of Political Science, KU Dharwad, 7 gold medals. Late Professor Jagam gold medal, late Sri HS Osmani Memorial gold medal, Professor VT Patil gold medal, Professor AM Rajshekhara gold medal, Sri Hundekar Manjappa gold medal, Sri Pavitra and H. ಕಾರವಾರ ತಾಲೂಕಿನ ಹಣಕೋಣದಲ್ಲಿ ನಡೆದ ಉದ್ಯಮಿಯೋರ್ವರ ಭೀಕರ ಹತ್ಯೆ ಪ್ರಕರಣದ ಆರೋಪಿಗಳ ಪತ್ತೆಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಇನ್ನು ಉದ್ಯಮಿಯ ಹತ್ಯೆಗೆ ಅಕ್ರಮ ಸಂಬಂಧ ಪ್ರಕರಣವೇ ಕಾರಣವಾಯಿತೆ ಎನ್ನಲಾಗಿದ್ದು ಆರೋಪಿಗಳಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನು ಹಣಕೋಣದ ವಿನಾಯಕ್ ನಾಯ್ಕ್ ಎನ್ನುವ ಉದ್ಯಮಿಯನ್ನು ಭಾನುವಾರ ಮನೆಯಲ್ಲಿಯೇ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಮೂಲತಃ ಹಣಕೋಣದವರಾಗಿದ್ದ ವಿನಾಯಕ್ ನಾಯ್ಕ್ ಪುಣೆಯಲ್ಲಿ ಉದ್ಯಮಿಯಾಗಿದ್ದು ಪ್ರತಿ ವರ್ಷ ಹೋಳಿ ಹಾಗೂ ಗಣಪತಿ ಹಬ್ಬದ ಸಂದರ್ಭದಲ್ಲಿ ತಮ್ಮ ಮನೆಗೆ ಬಂದು ಹೋಗುತ್ತಿದ್ದರು. ಈ ಬಾರಿ ಹಬ್ಬಕ್ಕೆ ಎಂದು ಬಂದ ವಿನಾಯಕ್ ನಂತರ ಸಾತೇರಿ ಜಾತ್ರೆಯನ್ನು ಮುಗಿಸಿಕೊಂಡು ಶನಿವಾರ ತನ್ನ ತಾಯಿಯ ತಿಥಿ ಕಾರ್ಯ ಮುಗಿಸಿ ಭಾನುವಾರ ಬೆಳಿಗ್ಗೆ ವಾಪಸ್ ಪುಣೆಗೆ ತನ್ನ ಪತ್ನಿ ಜೊತೆ ಹೊರಟಿದ್ದರು. ಬೆಳಗ್ಗೆ 5:30 ವೇಳೆಗೆ ಮನೆ ಬಾಗಿಲು ತೆಗೆದು ತನ್ನ ಲಗೇಜ್ ಅನ್ನು ಕಾರಿನಲ್ಲಿ ಇಡಲು ಮುಂದಾದಾಗ 3 ಅಪರಿಚಿತರು ಮನೆಗೆ ನುಗ್ಗಿದ್ದರು. ವಿನಾಯಕ್ ಅವರ ಮೇಲೆ ಎರಗಿ ತಲವಾರ್ ಮತ್ತು ರಾಡ್ ನಿಂದ ಕೊಲೆ ಮಾಡಿದ್ದರು. ಈ ವೇಳೆಗೆ ಆತನ ಪತ್ನಿ ವೈಶಾಲಿ ನಾಯ್ಕ್ ಮೇಲೆ ಸಹ ಆರೋಪಿಗಳು ಹಲ್ಲೆ ಮಾಡಿದ್ದರು. ಇನ್ನು ಸ್ಥಳಕ್ಕೆ ಬಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನು ರಚಿಸಿದ್ದಾರೆ. ಕಾರವಾರ ಡಿವೈಎಸ್ಪಿ ಗಿರೀಶ್ ನೇತೃತ್ವದಲ್ಲಿ ಆರೋಪಿಗಳ ಪತ್ತೆಗೆ ಜಾಡು ಬೀಸಿದ್ದರು. ಇನ್ನು ಕೊಲೆಯಾದ ನಂತರ ಹಣಕೋಣ ಊರಿನ ಮುಂಭಾಗದಿಂದ ಬಿಳಿ ಬಣ್ಣದ ಕಾರು ಹೋಗಿರುವುದು ಗ್ರಾಮದ ಪ್ರಾರಂಭದಲ್ಲಿ ಇದ್ದ ಬ್ಯಾಂಕ್ ಒಂದರ ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿತ್ತು. ಇದನ್ನು ಆಧರಿಸಿ ಕಾರು ಹೋದ ಮಾರ್ಗದ ಬೆನ್ನ ಹಿಂದೆ ಬಿದ್ದ ಪೊಲೀಸರಿಗೆ ಕಾರು ಗೋವಾ ಚೆಕ್ ಪೋಸ್ಟ್ ಮೂಲಕ ಹೋಗಿರುವ ಮಾಹಿತಿ ಸಿಕ್ಕಿದೆ ಎನ್ನಲಾಗಿದೆ. ಇನ್ನು ಕಾರು ಸಾಗಿದ ಮಾರ್ಗದಲ್ಲಿ ಪರಿಶೀಲಿಸಿ ಕಾರಿನ ನಂಬರ್ ಪಡೆದು ಕಾರಿನಲ್ಲಿ ಯಾರಿದ್ದರು ಎನ್ನುವ ಮಾಹಿತಿ ಕಲೆ ಹಾಕಿ ಓರ್ವನನ್ನು ವಶಕ್ಕೆ ಪಡೆದಿದ್ದಾರೆ ಎನ್ನಲಾಗಿದೆ. ಇನ್ನು ಹೊರ ರಾಜ್ಯದಿಂದ ಬಂದ ಇಬ್ಬರು ಕೊಲೆ ಮಾಡಿ ಪರಾರಿಯಾಗಿರುವ ಮಾಹಿತಿಯನ್ನು ವಶಕ್ಕೆ ಪಡೆದ ವ್ಯಕ್ತಿ ನೀಡಿದ್ದಾನೆ. ಈ ಮಾಹಿತಿಯನ್ನು ಕಲೆ ಹಾಕಿದ ಪೊಲೀಸರು ಕೊಲೆ ಮಾಡಿ ಪರಾರಿಯಾಗಿರುವ ಆರೋಪಿಗಳ ಹುಡುಕಾಟದಲ್ಲಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಭಟ್ಕಳ ತಾಲೂಕಿನ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಪದಾಧಿಕಾರಿಗಳ ತಾಲೂಕು ಮಟ್ಟದ ಸಮಾವೇಶ ಕಾರ್ಯಕ್ರಮವು ಭಟ್ಕಳ ತಾಲೂಕಿನ ನಿಚ್ಚಲಮಕ್ಕಿ ತಿರುಮಲ ವೆಂಕಟರಮಣ ದೇವಸ್ಥಾನ ಸಭಾಭವನದಲ್ಲಿ ಜರುಗಿತು. ಇನ್ನು ಜಿಲ್ಲಾ ಜನಜಾಗೃತಿ ವೇದಿಕೆ ನಿಕಟಪೂರ್ವ ಅಧ್ಯಕ್ಷರಾದ ಸತೀಶ್ ಭಟ್ ಕಾರ್ಯಕ್ರಮ ಉದ್ಘಾಟಿಸಿದರು. ಸ್ಥಳೀಯ ಒಕ್ಕೂಟದ ಅಧ್ಯಕ್ಷರಾದ ಉಷಾ ಪೈ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಇನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಸ್ಕರ್ ನಾಯ್ಕ್ ಸತ್ಯ ಸಾಯಿ ಸಮಿತಿಯವರು ಸಭೆಯಲ್ಲಿ ಉಪಸ್ಥಿತರಿದ್ದು ಯೋಜನೆ ಸಮಾಜಮುಖಿ ಕಾರ್ಯ
ಕಾರ್ಯದ ಬಗ್ಗೆ, ಪೂಜ್ಯರು ಸಮಾಜದ ಅಭಿವೃದ್ಧಿಗಾಗಿ ಯೋಜನೆಯ ಮೂಲಕ ಜಾರಿಗೆ ತಂದಿರುವ ವಿವಿಧ ಯೋಜನೆಗಳನ್ನು ವಿವರಿಸಿ ಅವರ ಸಮಾಜಮುಖಿ ಕಾರ್ಯಕ್ಕೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಎಂದರು. ಇನ್ನು ಮುಖ್ಯ ಅತಿಥಿಯಾಗಿ ಎಸ್ಬಿಐ ಬ್ಯಾಂಕ್ನ ಡೆಪ್ಯೂಟಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅವರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾ ನಿರ್ದೇಶಕರಾದ ಮಹೇಶ್ ಎಂಡಿ, ಯೋಜನಾಧಿಕಾರಿ ಗಣೇಶ್ ನಾಯ್ಕ್, ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಶ್ರೀಧರ್ ನಾಯ್ಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪೌರಕಾರ್ಮಿಕರು ಪಟ್ಟಣದ ಆರೋಗ್ಯ ಕಾಪಾಡುವುದರೊಂದಿಗೆ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಸುರಕ್ಷತಾ ಕ್ರಮ ಅನುಸರಿಸಿ ಜಾಗೃತಿಯಿಂದ ಕಾರ್ಯನಿರ್ವಹಿಸಿ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ತಿಳಿಸಿದರು. ಅವರು ಸೋಮವಾರ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಪೌರ ಕಾರ್ಮಿಕರನ್ನು ಸನ್ಮಾನಿಸಿ ಖಾಯಂ ಕಾರ್ಮಿಕರಿಗೆ ಪ್ರೋತ್ಸಾಹಧನದ ಚೆಕ್, ಅವರ ಮಕ್ಕಳಿಗೆ ಶಿಷ್ಯ ವೇತನವನ್ನು ನೀಡಿದರು. ಇನ್ನು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ನರ್ಮದಾ ನಾಯ್ಕ್, ಉಪಾಧ್ಯಕ್ಷ ಅಮಿತ್ ಅಂಗಡಿ, ಪಟ್ಟಣ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಸುನಂದಾ ದಾಸ್, ಆರೋಗ್ಯ ನಿರೀಕ್ಷಕ ಗುರು ಗಡಿಗಿ ಸೇರಿದಂತೆ ಸದಸ್ಯರು, ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ವೇಳೆ ಹಾಜರಿದ್ದರು. ನಂತರ ಪೌರ ಕಾರ್ಮಿಕರಿಂದ ಅಂತ್ಯಾಕ್ಷರಿ, ರಸಮಂಜರಿ ಸೇರಿದಂತೆ ಮನೋರಂಜನಾ ಕಾರ್ಯಕ್ರಮಗಳು ನೆರವೇರಿದವು. ಕಾರವಾರ ನಗರದ ಪೊಲೀಸ್ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ನಗರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆ ನಡೆಯಿತು. ನಗರವು ಸುಂದರವಾಗಿ ಕಾಣಲು ಪೌರ ಕಾರ್ಮಿಕರೇ ಕಾರಣ. ಅವರಿಗಾಗಿ ಹಂಚಿಕೆಯಾಗಿರುವ ವಸತಿ ಗೃಹಗಳ ಕಾಮಗಾರಿ ನಡೆಯುತ್ತಿದೆ. ಶೀಘ್ರವೇ ಕಾಮಗಾರಿ ಪೂರ್ಣಗೊಳಿಸಿ ಫಲಾನುಭವಿಗಳಿಗೆ ಹಂಚಲಾಗುವುದು ಎಂದು ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳುವೇಕರ್ ತಿಳಿಸಿದರು. ಇನ್ನು ನಗರಸಭಾ ಆಯುಕ್ತ ಜಗದೀಶ್ ಹುಲ್ಗಜ್ಜೆ ಹಾಗೂ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಈ ವೇಳೆ ಮಾತನಾಡಿದರು. ಅಲ್ಲದೆ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು. ಅಲ್ಲದೆ ಈ ವೇಳೆ ಜಿಲ್ಲಾ ಆಯುಷ್ ಇಲಾಖೆಯಿಂದ ಪೌರ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡಲಾಯಿತು. ಬಳಿಕ ಪೌರ ಕಾರ್ಮಿಕರಿಗೆ ಕಿಟ್ ಅನ್ನು ವಿತರಿಸಲಾಯಿತು. ಈ ವೇಳೆ ನಗರಸಭೆ ಸಿಬ್ಬಂದಿ ಮೊಹಮ್ಮದ್ ಯಾಕೂಬ್ ಸ್ವಾಗತಿಸಿದರೆ ನಗರಸಭೆಯ ಸದಸ್ಯರು, ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಪುರಾಣ ಪ್ರಸಿದ್ಧ ಗೋಕರ್ಣ ಇಲ್ಲಿನ ಸಮುದ್ರ ತೀರ ಸೇರಿದಂತೆ ನಾನಾ ಕಾರಣಗಳಿಂದ ದೇಶಿ ಹಾಗೂ ವಿದೇಶಿ ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ. ವಿಶ್ವ ಭೂಪಟದಲ್ಲಿ ಗುರುತಿಸಿಕೊಂಡಿದ್ದ ಗೋಕರ್ಣ ಈಗ ಮಾದಕ ದ್ರವ್ಯದ ಜಾಲದಲ್ಲಿ ಅಪಕೀರ್ತಿಗೆ ಕಾರಣವಾಗುತ್ತಿದೆ. ಇಂತಹದೇ ಘಟನೆಯಲ್ಲಿ ಈಗ ಪೊಲೀಸರು ಕಾರ್ಯಾಚರಣೆ ಮಾಡಿ ಓರ್ವ ಆರೋಪಿ ಸಮೇತ 6 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ದ್ರವ್ಯ ಚರಸ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಮಾದಕ ದ್ರವ್ಯ ಚರಸ್ ಸಾಗಾಟ ಮತ್ತು ಮಾರಾಟದಲ್ಲಿ ತೊಡಗಿಕೊಂಡಿದ್ದ ವ್ಯಕ್ತಿಯೊಬ್ಬ ಹೋಟೆಲ್ ಹಾಗೂ ವಿವಿಧ ಕಡೆಗಳಲ್ಲಿ ಚರಸ್ ನೀಡುತ್ತಿದ್ದಾನೆ ಎಂಬ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಪೊಲೀಸರು ಕೊನೆಗೂ ಯಶಸ್ವಿಯಾಗಿದ್ದಾರೆ. ಇನ್ನು ಹಿಮಾಚಲ ಮೂಲದ ರಾಜು ಸಿಂಗ್ ತಾನೇ ಬಂಧಿತ ಆರೋಪಿಯಾಗಿದ್ದು, ಕುಮಟಾ ತಾಲೂಕಿನ ಗೋಕರ್ಣ ವ್ಯಾಪ್ತಿಯ ಚೌಡಗೇರಿ ಗ್ರಾಮದ ಕೆಇಬಿ ಗ್ರಿಡ್ ಹತ್ತಿರದ ಬಿದ್ರಿಗೇರಿ ಕ್ರಾಸ್ ರಸ್ತೆ ಹತ್ತಿರ ತನ್ನ ಬಳಿ ಅಕ್ರಮವಾಗಿ ಸರಿಸುಮಾರು 6 ಲಕ್ಷ ರೂಪಾಯಿ ಮೌಲ್ಯದ 975 ಗ್ರಾಂ ನಿಷೇಧಿತ ಚರಸ್ ಅನ್ನು ಸಾಗಾಟ ಮಾಡಿಕೊಂಡು ಬಂದು ಮಾರಾಟ ಮಾಡುವ ತಯಾರಿಯಲ್ಲಿದ್ದಾಗ ಈತ ಸಿಕ್ಕಿಬಿದ್ದಿದ್ದಾನೆ. ಇನ್ನು ಪ್ರಕರಣ ದಾಖಲಿಸಿಕೊಂಡ ಗೋಕರ್ಣ ಪೊಲೀಸರು ಕಾನೂನು ಕ್ರಮ ಮುಂದುವರೆಸಿದ್ದಾರೆ. ಎಸ್ಪಿ ನಾರಾಯಣ್ ಎಂ, ಪೊಲೀಸ್ ನಿರೀಕ್ಷಕ ವಸಂತ ಆಚಾರಿ, ಪಿಎಸ್ಐ ಖಾದರ್ ಭಾಷಾ, ಎಎಸ್ಐ ನಿರಂಜನ್ ನಾಯ್ಕ್, ಸಿಬ್ಬಂದಿಗಳಾದ ರಾಜೇಶ್ ಎಚ್ ನಾಯ್ಕ್, ವಸಂತ್ ನಾಯ್ಕ್, ತನೇಶ್ ಗಾವಡಿ ಸೇರಿದಂತೆ ಇತರರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಇಲ್ಲಿನ ಕುಮಟಾ ಶಿರ್ಸಿ ಹೆದ್ದಾರಿ ಸಂಪೂರ್ಣ ಹದಗೆಟ್ಟಿದ್ದು ಸಂಚಾರಕ್ಕೆ ತೀರಾ ತೊಂದರೆಯಾಗಿದೆ. ಒಂದು ವಾರದಲ್ಲಿ ಹೆದ್ದಾರಿ ದುರಸ್ತಿಯನ್ನು ಕೈಗೊಳ್ಳದಿದ್ದಲ್ಲಿ ಪಕ್ಷಾತೀತವಾಗಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ರಾಜು ಮಾಸ್ತಿಹಳ್ಳಿ ಎಚ್ಚರಿಸಿದರು. ಕುಮಟಾದಲ್ಲಿ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕುಮಟಾ ಶಿರ್ಸಿ ಹೆದ್ದಾರಿ ಕಾಮಗಾರಿ ಆರಂಭವಾಗಿ 6 ವರ್ಷಗಳು ಕಳೆದಿವೆ. ಶಿರಸಿ ಭಾಗದಲ್ಲಿ ಸರಿಸುಮಾರು 85% ಕಾಮಗಾರಿ ಪೂರ್ಣವಾಗಿದೆ. ಆದರೆ ಕುಮಟಾ ಭಾಗದಲ್ಲಿ ಇಲ್ಲಿಯ ತನಕ ಕಾಮಗಾರಿ ನಡೆದಿಲ್ಲ. ಮಾಸ್ತಿಹಳ್ಳಿಯಿಂದ ದಿವಿಗಿವರೆಗೆ ಹೆದ್ದಾರಿ ಸಂಪೂರ್ಣ ಹದಗೆಟ್ಟಿದೆ. ಎಲ್ಲಿ ನೋಡಿದರೂ ಹೊಂಡಗಳೇ ಕಾಣುವಂತಾಗಿದೆ. ಇಂತಹ ಹದಗೆಟ್ಟ ರಸ್ತೆಯಲ್ಲಿ ವಾಹನ ಸಂಚರಿಸಲು ಸಾಧ್ಯವೇ? ಇಲ್ಲಿನ ಜನಪ್ರತಿನಿಧಿಗಳಿಗೆ ಈ ಬಗ್ಗೆ ಪ್ರಶ್ನಿಸುವ ಧೈರ್ಯ ಇಲ್ಲವೇ? ಅಥವಾ ಗುತ್ತಿಗೆ ಕಂಪನಿ ಜೊತೆಗೆ ಏನಾದರೂ ಒಳ ಒಪ್ಪಂದ ಮಾಡಿಕೊಂಡಿದ್ದೀರಾ ಎಂಬ ಶಂಕೆ ಮೂಡುತ್ತಿದೆ ಎಂದು ಆರೋಪಿಸಿದರು. ಇನ್ನು ಈ ಸಂಬಂಧ ಉಪವಿಭಾಗಾಧಿಕಾರಿ ಅವರನ್ನು ಭೇಟಿ ಮಾಡಿ ನಮ್ಮ ಹೋರಾಟದ ಎಚ್ಚರಿಕೆಯನ್ನು ಕೂಡ ಅವರಿಗೆ ನೀಡುತ್ತೇವೆ ಎಂದು ತಿಳಿಸಿದರು. ಇನ್ನು ಮಾಧ್ಯಮಗೋಷ್ಠಿಯಲ್ಲಿ ಆಟೋ ಚಾಲಕ ಸಂಘದ ರವಿಗೌಡ, ಲಗೇಜ್ ಆಟೋ ಚಾಲಕ ಸಂಘದ ಅಧ್ಯಕ್ಷ ಸಂತೋಷ್ ಗೌಡ, ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಕತಗಾಲ್ ಘಟಕ ಅಧ್ಯಕ್ಷ ಮಾರುತಿ ಆನೆಗುಂದಿ, ಪ್ರಮುಖರಾದ ನಾಗರಾಜ್ ನಾಯ್ಕ್, ಊರ್ಕೇರಿ ಸೇರಿದಂತೆ ಇತರರು ಹಾಜರಿದ್ದರು. ಬಿಜೆಪಿ ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡುತ್ತಿರುವುದರಿಂದ ಜನತೆ ಪಕ್ಷದ ಮೇಲೆ ಭರವಸೆ ಇಟ್ಟಿದ್ದಾರೆ. ಸದಸ್ಯತ್ವವನ್ನು ಹೆಚ್ಚಿಸುವ ಮೂಲಕ ಪಕ್ಷವನ್ನು ಮತ್ತಷ್ಟು ಪ್ರಬಲಗೊಳಿಸುವ ಮೂಲಕ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡೋಣ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ್ ವಿನಂತಿಸಿದರು. ಅವರು ಸೋಮವಾರ ಭಟ್ಕಳ, ಹೊನ್ನಾವರ ಹಾಗೂ ಕುಮಟಾ ತಾಲೂಕುಗಳಲ್ಲಿ ಬಿಜೆಪಿಯ ಸದಸ್ಯತ್ವ ಅಭಿಯಾನದಲ್ಲಿ ಪಾಲ್ಗೊಂಡು ಮಾತನಾಡಿದರು. ನಂತರ ಭಟ್ಕಳ ಮಂಡಳದ ಮುರುಡೇಶ್ವರ ಮಾವಳ್ಳಿ ಮಹಾಶಕ್ತಿ ಕೇಂದ್ರದ ಕಾಯ್ಕಿಣಿ ಶಕ್ತಿ ಕೇಂದ್ರದಲ್ಲಿ ನಡೆದ ಸಭೆಯಲ್ಲಿ ಭಟ್ಕಳ ಮಂಡಳದ ಅಧ್ಯಕ್ಷ ಲಕ್ಷ್ಮೀನಾರಾಯಣ್,
ಜಿಲ್ಲಾ ಮುಖಂಡರಾದ ಗೋವಿಂದ್ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ನಾಯ್ಕ್, ಜಿಲ್ಲಾ ಕಾರ್ಯದರ್ಶಿ ಸುಬ್ರಾಯ್ ದೇವಾಡಿಗ, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ದೇವೇಂದ್ರ ನಾಯ್ಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇನ್ನು ಹೊನ್ನಾವರ ಮಂಡಳದ ಚಿಕ್ಕನಗೋಡು ಗ್ರಾಮ ಪಂಚಾಯಿತಿಯ ಮಾವಿನ ಕುರುವ ಮಹಾಶಕ್ತಿ ಕೇಂದ್ರದ ಚಿಕ್ಕನಗೋಡು ಶಕ್ತಿ ಕೇಂದ್ರದಲ್ಲಿ ಸಭೆಯಲ್ಲಿ ನಿಗಮ ಮಂಡಳಿಯ ಮಾಜಿ ಅಧ್ಯಕ್ಷ ಗೋವಿಂದ್ ನಾಯ್ಕ್, ಹೊನ್ನಾವರ ಪ್ರಭಾರಿ ಸಂಜಯ್ ನಾಯ್ಕ್, ಚಿಕ್ಕನಗೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ಯಾಮಲಾ ಜಗದೀಶ್ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ಗಣಪತಿ ಗೌಡ, ಯೋಗೇಶ್ ಮೇಸ್ತಾ, ಪ್ರಮುಖರಾದ ನಾಗೇಶ್ ನಾಯ್ಕ್, ಸುಬ್ರಾಯ್ ದೇವಾಡಿಗ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.